Welcome dear students. In today's session, we will see a simple transaction model. Let us see the diagram which shows the transaction model. That means how many states which are present in the life cycle of a transaction. So this is the diagram which represents the transaction model. According to this diagram, the life cycle of a transaction has 6 states: active state, partially committed state, failed state, and terminated state. And now we will see the meaning of all these states of a transaction. So the first state is the active state. A transaction enters the active state whenever its execution begins. ಅಂತಂದರೆ ಈಗ ಒಂದು ಟ್ರಾನ್ಸಾಕ್ಷನ್ ಆಕ್ಟಿವ್ ಸ್ಟೇಟಲ್ಲಿ ಇದೆ ಅಂತ ನಾವು ಯಾವಾಗ ಹೇಳ್ತೀವಿ ಅಂತ ಅಂದರೆ ಟ್ರಾನ್ಸಾಕ್ಷನ್ನ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆಗ್ತಿದ್ದ ಹಾಗೆಯೇ ಟ್ರಾನ್ಸಾಕ್ಷನ್ನು ಆಕ್ಟಿವ್ ಸ್ಟೇಟ್ಗೆ ಹೋಗುತ್ತೆ ಅಂತ ಹೇಳಿ. ಇನ್ ದ ಆಕ್ಟಿವ್ ಸ್ಟೇಟ್ ಎ ರೀಡ್ ಆರ್ ರೈಟ್ ಆಪರೇಷನ್ಸ್ ಕ್ಯಾನ್ ಬಿ ಪರ್ಫಾರ್ಮ್ಡ್. ನೆಕ್ಸ್ಟ್ ಸ್ಟೇಟ್ ಈಸ್ partially committed. A transaction enters to the partially committed state after the end of a transaction. ಅಂತಂದರೆ ಒಂದು ಟ್ರಾನ್ಸಾಕ್ಷನ್ ಎಕ್ಸಿಕ್ಯೂಷನ್ ಮುಗಿತಿದ್ದ ಹಾಗೆಯೇ ಏನಾಗುತ್ತೆ ಅಂತಂದರೆ ಆ ಟ್ರಾನ್ಸಾಕ್ಷನು ಪಾರ್ಷಿಯಲಿ ಕಮಿಟೆಡ್ ಸ್ಟೇಟ್ಗೆ ಎಂಟರ್ ಆಗುತ್ತೆ ಅಂತ ಹೇಳಿ. ದ ನೆಕ್ಸ್ಟ್ ಸ್ಟೇಟ್ ಈಸ್ ಕಮಿಟೆಡ್ ಸ್ಟೇಟ್. A transaction is said to be in committed state when its execution completed successfully. ಅಂತಂದರೆ ಈಗ ಒಂದು ಟ್ರಾನ್ಸಾಕ್ಷನ್ ಎಕ್ಸಿಕ್ಯೂಷನ್ ನನಗೆ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆದಾಗ ಆ ಟ್ರಾನ್ಸಾಕ್ಷನ್ ನನಗೆ ಕಮಿಟೆಡ್ ಸ್ಟೇಟ್ಗೆ ಎಂಟರ್ ಆಗುತ್ತೆ ಅಂಥೇಳಿ ಅರ್ಥ. ಒಂದು ಸಲ ಟ್ರಾನ್ಸಾಕ್ಷನ್ನು ಕಮಿಟೆಡ್ ಸ್ಟೇಟ್ಗೆ ಹೋದಾಗ ದ ಚೇಂಜಸ್ done to the database will store permanently. ಒಂದು ಟ್ರಾನ್ಸಾಕ್ಷನ್ ಕಮಿಟೆಡ್ ಸ್ಟೇಟ್ಗೆ ಎಂಟ್ರ್ ಆಗ್ತಿದ್ದ ಹಾಗೆಯೇ ಏನೆಲ್ಲ ಚೇಂಜಸ್ ಡೇಟಾಬೇಸ್ಗೆ ಆಗುತ್ತೆ ಆ ಎಲ್ಲ ಚೇಂಜಸ್ಸು ಕೂಡ ನನಗೆ ಪರ್ಮನೆಂಟಾಗಿ ರೆಕಾರ್ಡ್ ಆಗುತ್ತೆ ಅಂತ ಅರ್ಥ. ನೆಕ್ಸ್ಟ್ ಸ್ಟೇಟ್ ಈಸ್ ಫೇಲ್ಡ್ ಸ್ಟೇಟ್. ಅ ಟ್ರಾನ್ಸಾಕ್ಷನ್ ಎಂಟರ್ಸ್ ಟು ದ ಫೇಲ್ಡ್ ಸ್ಟೇಟ್ ವೆನೆವರ್ ಎ ಚೆಕ್ಸ್ fails or if the transaction is aborted. ಅಂತಂದರೆ ಈಗ ಟ್ರಾನ್ಸಾಕ್ಷನ್ ಮೇಲೆ ಕೆಲವೊಂದಿಷ್ಟು ರಿಕವರಿ ಪ್ರೋಟೋಕಾಲ್ಸನ್ನು ನಾವು ಯೂಸ್ ಮಾಡ್ತೀವಿ, ಓಕೆನಾ. ಆ ರಿಕವರಿ ಪ್ರೋಟೋಕಾಲ್ಸ್ ಚೆಕ್ಸ್ ಏನಾದರೂ ನನಗೆ ಫೇಲ್ ಆಯಿತು ಅಥವಾ ಟ್ರಾನ್ಸಾಕ್ಷನ್ ಏನಾದರೂ ನನಗೆ ಅಬಾರ್ಟ್ ಆಯಿತು ಅಂತಂದರೆ ಆ ಕೇಸಲ್ಲಿ ಟ್ರಾನ್ಸಾಕ್ಷನ್ನು ಫೇಲ್ಡ್ ಸ್ಟೇಟ್ಗೆ ಎಂಟರ್ ಆಗುತ್ತೆ. The last state in the transaction is terminated state. A transaction reaches or enters to the terminated state whenever it leaves the system and that cannot be restarted. Understood? ಈಗ ಒಂದು ಟ್ರಾನ್ಸಾಕ್ಷನ್ ಟರ್ಮಿನೇಟೆಡ್ ಸ್ಟೇಟ್ನಲ್ಲಿ ಇದೆ ಅಥವಾ ಟರ್ಮಿನೇಟ್ ಸ್ಟೇಟ್ಗೆ ಎಂಟರ್ ಆಗಿದೆ ಅನ್ನೋ ಅರ್ಥ ಏನು ಅಂತಂದರೆ ಅದು ನನಗೆ ಸಿಸ್ಟಮಿಂದ ರಿಮೂವ್ ಆದಾಗ ಅಥವಾ ಒಂದು ಟ್ರಾನ್ಸಾಕ್ಷನ್ನ ನಾವು ಯಾವುದೇ ಕಾರಣಕ್ಕೂ ರೀಸ್ಟಾರ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದಾಗ ಆ ಒಂದು ಟ್ರಾನ್ಸಾಕ್ಷನ್ ನಿಮಗೆ ಟರ್ಮಿನೇಟೆಡ್ ಸ್ಟೇಟ್ನಲ್ಲಿದೆ ಅಂತ ಹೇಳ್ಬೋದು. ಸೊ ದೀಸ್ ಆರ್ ಆಲ್ ದ ವೇರಿಯಸ್ ಸ್ಟೇಟ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದ ಲೈಫ್ ಸೈಕಲ್ ಆಫ್ ಅ transaction. So now we will see how a transaction is moving between these states. Okay, now once the execution of a transaction has begun, it becomes in the active state or it becomes a active transaction. During this active state, a transaction can perform read or write operations. Once the read and write operations are completed, transaction becomes the partially committed state. Later, some recovery protocols are used to ensure that system failure will not happen and changes made to the database or changes in the transactions
ಆರ್ ಸ್ಟೋರ್ಡ್ ಪರ್ಮನೆಂಟ್ಲಿ. ಅಂತಂದರೆ ಈಗ ನಾನು ಟ್ರಾನ್ಸಾಕ್ಷನ್ನ ಚೆಕ್ ಮಾಡ್ತಾ ಇದ್ದೀನಿ. ಏನನ್ನು ಯೂಸ್ ಮಾಡ್ಕೊಂಡು ಚೆಕ್ ಮಾಡ್ತಿದ್ದೀನಿ ಅಂತಂದರೆ ಐ ಯೂಸ್ ಸಮ್ ರಿಕವರಿ ಪ್ರೋಟೋಕಾಲ್ಸ್. ಈ ರಿಕವರಿ ಪ್ರೋಟೋಕಾಲ್ಸ್ನ ಏನಕ್ಕೆ ಯೂಸ್ ಮಾಡ್ತೀನಿ ಅಂತಂದರೆ ಐ ಹ್ಯಾವ್ ಟು ಮೇಕ್ ಶ್ಯೂರ್ ದ ಸಿಸ್ಟಮ್ ಫೇಲ್ಯೂರ್ ವಿಲ್ ನಾಟ್ ಅಕ್ಕರ್ ಆ್ಯಂಡ್ ಚೇಂಜಸ್ ಇನ್ ದ ಟ್ರಾನ್ಸಾಕ್ಷನ್ಸ್ ಆರ್ ಸ್ಟೋರ್ಡ್ ಪರ್ಮನೆಂಟ್ಲಿ. ಇಫ್ ದಿಸ್ ಚೆಕ್ ಈಸ್ ಎ ಸಕ್ಸಸ್ ಅಂತಂದರೆ ಈಗೇನು ನಾನು ರಿಕವರಿ ಪ್ರೋಟೋಕಾಲ್ ಯೂಸ್ ಮಾಡಿಕೊಂಡು ಚೆಕ್ ಮಾಡ್ತಾ ಇದ್ದೀನಿ ಅಲ್ವಾ, ಅದೇನಾದರೂ ರಿಸಲ್ಟು ನನಗೆ ಸಕ್ಸಸ್ ಅಂತ ಹೇಳಿ ಸಿಕ್ತು ಅಂತ ಅಂದರೆ ಎ ಟ್ರಾನ್ಸಾಕ್ಷನ್ ಎಂಟರ್ಸ್ ಟು ದ ಕಮಿಟೆಡ್ ಸ್ಟೇಟ್. ನೆಕ್ಸ್ಟ್, ವಾಟ್ ಇಫ್ ದ ಚೆಕ್ ಈಸ್ ಫೇಲ್? ಹೀಗೆ ರಿಕವರಿ ಪ್ರೋಟೋಕಾಲ್ ಯೂಸ್ ಮಾಡಿಕೊಂಡು ಟ್ರಾನ್ಸಾಕ್ಷನ್ನ ಚೆಕ್ ಮಾಡ್ತಾ ಇದ್ದೀನಿ ಅಲ್ವಾ, ಅದರ ರಿಸಲ್ಟ್ ನನಗೇನಾದರೂ ಫೇಲ್ ಅಂತ ಹೇಳಿ ಆಯಿತು ಅಂತಂದರೆ ಎ ಟ್ರಾನ್ಸಾಕ್ಷನ್ ಎಂಟರ್ ಟು ದ ಫೇಲ್ಡ್ ಸ್ಟೇಟ್. ಬರೀ ಈ ರೀತಿ ನನಗೆ ರಿಕವರಿ ಪ್ರೋಟೋಕಾಲ್ಸ್ ಯೂಸ್ ಮಾಡಿ ಚೆಕ್ ಮಾಡ್ತಿದ್ದೀನಲ್ಲ, ಆ ಒಂದು ರಿಸಲ್ಟ್ ಫೇಲ್ ಆದಾಗ ಮಾತ್ರ ನನಗೆ ಟ್ರಾನ್ಸಾಕ್ಷನ್ ಫೇಲ್ಡ್ ಸ್ಟೇಟ್ಗೆ ಎಂಟರ್ ಆಗಲ್ಲ. ಇನ್ನೂ ಒಂದು ಸಿಚುವೇಷನಲ್ಲಿ ನನಗೆ ಟ್ರಾನ್ಸಾಕ್ಷನ್ ಫೇಲ್ಡ್ ಸ್ಟೇಟ್ಗೆ ಎಂಟರ್ ಆಗುತ್ತೆ. ಅದು ಯಾವ ಸಿಚುವೇಷನ್ ಅಂತ ಅಂದರೆ ವೆನೆವರ್ ದ ಟ್ರಾನ್ಸಾಕ್ಷನ್ ಈಸ್ ಅಬಾರ್ಟೆಡ್. Okay, in this situation also a transaction enters to the failed state. The last is the terminated state of a transaction refers the transaction is about leaving the system. ಅಂತಂದರೆ ಈಗ ನನಗೆ ಸಿಸ್ಟಮಿಂದ ಟ್ರಾನ್ಸಾಕ್ಷನ್ನು ರಿಮೂವ್ ಆಗ್ತಿದೆ ಅಂತ ಹೇಳಿ ಅರ್ಥ. ಸೊ ಈ ಒಂದು ಸ್ಟೇಟ್ನ ನಾನು ಟರ್ಮಿನೇಟೆಡ್ ಸ್ಟೇಟ್ ಅಂತ ಹೇಳ್ತೀನಿ. ದಿಸ್ ಈಸ್ how the transaction is moving between the various states. I hope you all understood the concept. Thank you.